ಹಾಸನ ಮಾರ್ಗವಾಗಿ ಬೆಂಗಳೂರು ಮಂಗಳೂರು ಸಂಪರ್ಕ ಕಲ್ಪಿಸುವಂತಹ ರಾಷ್ಟ್ರೀಯ ಹೆದ್ದಾರಿಯ ಕಾಮಗಾರಿಯನ್ನು ಬೇಗ ಮುಗಿಸ್ಕೊಳ್ಬೇಕು ಅಂತ ಅವೈಜ್ಞಾನಿಕವಾಗಿ ಹಾಗೂ ಕಳಪೆ ಕಾಮಗಾರಿಯನ್ನು ಮಾಡ್ತಾ ಇದ್ದಾರೆ. ಇದರಿಂದ ಮುಂದಿನ ಮಳೆಗಾಲದಲ್ಲಿ ಆ ಭಾಗದಲ್ಲಿ ಗುಡ್ಡ ಕುಸಿತ ಆಗತ್ತೆ ಅನ್ನೋದು ಸಾರ್ವಜನಿಕರ ಆರೋಪ. ಇಷ್ಟೊಂದು ಗಂಭೀರ ಆರೋಪ ಬರ್ತಾ ಇದೆಯಾ ಹಾಗಾದ್ರೆ ಅನ್ನುವಂತಹ ಪ್ರಶ್ನೆ ಮೂಡುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಚತುಷ್ಪಥ ಕಾಮಗಾರಿ. ಶಿರಾಡಿ ಘಾಟ್ನಲ್ಲಿ ಪದೇ ಭೂಕುಸಿತ, ವಿಳಂಬ. ಅವೈಜ್ಞಾನಿಕವಾಗಿ ಗುಡ್ಡ ಬಗೆದು ಕಳಪೆ ಕೆಲಸ. ಕಳೆದ 8 ವರ್ಷಗಳ ಹಿಂದೆ ಹಾಸನದಿಂದ ಸಕಲೇಶಪುರ ತಾಲೂಕಿನ ಮಾರನಹಳ್ಳಿವರೆಗೆ ಆರಂಭಗೊಂಡ ಚತುಷ್ಪಥ ರಸ್ತೆ ಕಾಮಗಾರಿ ಕುಂಟುತ್ತಾ ಸಾಗಿದೆ. ಇದರ ಮಧ್ಯೆ ಪ್ರತಿ ಮಳೆಗಾಲದಲ್ಲಿ ಶಿರಾಡಿ ಘಾಟ್ ರಸ್ತೆಯಲ್ಲಿ ಭೂಕುಸಿತ ಉಂಟಾಗಿ ಸಂಚಾರಕ್ಕೆ ಅಡ್ಡಿಯಾಗುತ್ತಿದೆ. ಸದ್ಯ ಸಕಲೇಶಪುರ ಪಟ್ಟಣದವರೆಗೂ ಕಾಮಗಾರಿ ಪೂರ್ಣಗೊಂಡಿದೆ. ಆದರೆ ಅದು ಕೂಡ ಕಳಪೆ ಕಾಮಗಾರಿಯಾಗಿದ್ದು ಮಳೆಗಾಲದಲ್ಲಿ ತಡೆಗೋಡೆ, ರಸ್ತೆಗಳು ಕುಸಿದು ಬಿದ್ದು ವಾಹನ ಸಂಚಾರಕ್ಕೆ ಅಡಚಣೆ ಉಂಟಾಗುತ್ತಲೇ ಇದೆ. ಕಳೆದ ವರ್ಷ ಮಳೆಗಾಲ ಮುಗಿದ ನಂತರ ಸಕಲೇಶಪುರದಿಂದ ಶಿರಾಡಿ ಘಾಟ್ ರಸ್ತೆಯ ಕಾಮಗಾರಿ ಆರಂಭಿಸಲಾಗಿದೆ. ಆದರೆ ಕಳಪೆ ಗುಣಮಟ್ಟ ಹಾಗೂ ರಸ್ತೆ ಬದಿ ಅವೈಜ್ಞಾನಿಕವಾಗಿ ಗುಡ್ಡ ಬಗೆಯಲಾಗಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಬೆಂಗಳೂರು ಮಂಗಳೂರು ಹಾಸನ ಮಾರ್ಗವಾಗಿ ಸಂಪರ್ಕ ಕಲ್ಪಿಸುವಂತಹ ಪ್ರಮುಖವಾದಂಥ ರಾಷ್ಟ್ರೀಯ ಹೆದ್ದಾರಿ 75 ಶಿರಾಡಿ ಘಾಟ್ ರಸ್ತೆಯ ಮುಂದುವರೆದ ಕಾಮಗಾರಿ ವೇಗವಾಗಿ ಸಾಗ್ತಾ ಇದೆ. ಆದರೆ ಕಾಮಗಾರಿ ಅತ್ಯಂತ ಕಳಪೆಯಿಂದ ಕೂಡಿದೆ, ಅಲ್ಲದೆ ಅವೈಜ್ಞಾನಿಕವಾಗಿ ಮಾಡಲಾಗ್ತಾ ಇದೆ ಅಂತ ಒಂದು ಗಂಭೀರ ಆರೋಪ ಕೇಳಿ ಬಂದಿದೆ. ನೀವು ದೃಶ್ಯದಲ್ಲಿ ಗಮನಿಸಬಹುದು, ಇದು ರಾಷ್ಟ್ರೀಯ ಹೆದ್ದಾರಿ 75 ಶಿರಾಡಿ ಘಾಟ್ ರಸ್ತೆ. ಪ್ರತಿನಿತ್ಯವೂ ಸಹ ಸುಮಾರು 20,000ಕ್ಕೂ ಹೆಚ್ಚು ವಾಹನಗಳು ಇಲ್ಲಿ ಸಂಚಾರವನ್ನು ಮಾಡ್ತಾರೆ. ಅದರಲ್ಲೂ ಬೃಹತ್ ಪ್ರಮಾಣದ ಕಂಟೈನರ್ಗಳಿರ್ಬೋದು, ಗ್ಯಾಸ್ ಟ್ಯಾಂಕರ್ಗಳಿರ್ಬೋದು, ಸಾರಿಗೆ ಬಸ್ಗಳು, ಖಾಸಗಿ ಬಸ್ಗಳು ಸೇರಿದಂತೆ ಪ್ರತಿನಿತ್ಯವೂ ಸಹ 20,000ಕ್ಕೂ ಹೆಚ್ಚು ಬಸ್ಗಳು, ಸಣ್ಣ ವಾಹನಗಳು ಓಡಾಡ್ತಾರೆ. ಪ್ರತಿ ಬಾರಿ ಮಳೆಗಾಲದಲ್ಲಿಯೂ ಸಹ ಇಲ್ಲಿ ಭೂಕುಸಿತವಾಗ್ತಾ ಇದೆ. ಇದಕ್ಕೆ ಪ್ರಮುಖವಾದಂಥ ಕಾರಣ ಅವೈಜ್ಞಾನಿಕವಾಗಿ ಏನು ಗುಡ್ಡಗಳನ್ನು ಬಗೆದಿರುವುದು. ಅದರಿಂದಾಗಿ ಮಳೆಗಾಲದಲ್ಲಿ ಭೂಕುಸಿತವಾಗ್ತದೆ, ರಸ್ತೆ ಸಂಚಾರ ಸ್ಥಗಿತಗೊಳ್ಳುತ್ತದೆ. ಈಗ ಬೇಸಿಗೆ ಕಾಲ ಆಗಿದ್ದರಿಂದ ರಸ್ತೆ ಕಾಮಗಾರಿಯನ್ನು ವೇಗವಾಗಿ ಮಾಡಲಾಗ್ತದೆ. ಆದರೆ ಸರಿಯಾದ ನಿಯಮಗಳನ್ನು ಪಾಲನೆ ಮಾಡದೆ ಅವೈಜ್ಞಾನಿಕವಾಗಿ ಕಾಮಗಾರಿಯನ್ನು ಮಾಡಲಾಗ್ತದೆ. ಸುಮಾರು 100 ಅಡಿಯಷ್ಟು ಎತ್ತರಕ್ಕೆ ಗುಡ್ಡವನ್ನು ಬಗೆದಿದ್ದಾರೆ. ಆದರೆ ಇದನ್ನು 90 ಡಿಗ್ರಿ ಮಾದರಿಯಲ್ಲಿ ಬಗೆದಿದ್ದಾರೆ. ಆದರೆ ಈ ಬಾರಿ ಮಳೆ ಬಂದರೆ ಮತ್ತೆ ಆ ಗುಡ್ಡ ಕುಸಿತ ಹೋಗುವಂಥ ಎಲ್ಲ ಸಾಧ್ಯತೆಗಳು ದಟ್ಟವಾಗಿದೆ. ಅಲ್ಲದೆ ತಡೆಗೋಡೆ ಒಂದು 10 ಅಡಿಗಳಷ್ಟು ತಡೆಗೋಡೆಯನ್ನು ನಿರ್ಮಾಣ ಮಾಡಿದ್ದಾರೆ. ಅದರ ಮೇಲ್ಭಾಗದಲ್ಲೂ ಸಹ ಏನು ಗುಡ್ಡವನ್ನು ಬಗೆದಿರೋದ್ರಿಂದ ಮಳೆ ಬಂದಂಥ ತಕ್ಷಣದಲ್ಲಿ ಇದು ಕುಸಿತವಾಗುವಂಥ ಹೆಚ್ಚು ಸಾಧ್ಯತೆಗಳಿವೆ. ಆದರೆ ಇವರು ಒಂದೇ ಒಂದು ದೃಷ್ಟಿ ಇಟ್ಕೊಂಡು ಈ ಕಾಮಗಾರಿಯನ್ನು ಮಾಡ್ತಾಯಿದ್ರು. ಅದು ಏನು ಅಂತ ಹೇಳಿದರೆ ವೇಗವಾಗಿ ಕಾಮಗಾರಿಯನ್ನು ಮುಗಿಸ್ಬೇಕು, ವಾಹನಗಳ ಸಂಚಾರಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ಹೇಳಿ ಮಾಡ್ತಾ ಇದ್ದಾರೆ. ಆದರೆ ಯಾವುದೇ ರೀತಿಯ ವೈಜ್ಞಾನಿಕವಾಗಿ ಕಾಮಗಾರಿಯನ್ನು ಮಾಡ್ತಿಲ್ಲ. ಇದರ ಜೊತೆಗೆ ಕಳಪೆ ಗುಣಮಟ್ಟದಲ್ಲಿ ಸಿಮೆಂಟ್ ಚತುಷ್ಪಥ ರಸ್ತೆಯನ್ನು ಮಾಡಲಾಗ್ತಾ ಇದೆ ಒಂದು ಸ್ಥಳೀಯರ ಆರೋಪವನ್ನು ಮಾಡಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಏನು ಸ್ಥಳ ಪರಿಶೀಲನೆಯನ್ನು ಮಾಡಬೇಕು, ಜನಪ್ರತಿನಿಧಿಗಳು ಸಹ ಬರಬೇಕು. ಏನು ಅವೈಜ್ಞಾನಿಕವಾಗಿ ಗುಡ್ಡವನ್ನು ಕೆರೆದರೆ ಅದಕ್ಕೆ ತಡೆಗೋಡೆಯನ್ನು ನಿರ್ಮಾಣ ಮಾಡಿ ಆ ನಂತರದಲ್ಲಿ ಸಿಮೆಂಟ್ ರಸ್ತೆ ಕಾಮಗಾರಿಯನ್ನು ಮಾಡಿದರೆ ಮಾತ್ರ ಈ ಬಾರಿಯ ಮಳೆಗಾಲದಲ್ಲಿ ವಾಹನಗಳು ಓಡಾಡ್ಬೋದು. ಇಲ್ಲವಾದಲ್ಲಿ ಮಳೆ ಹೆಚ್ಚಾಗಿ ಬಂದಲ್ಲಿ ಈ ಬಾರಿಯೂ ಸಹ ಗುಡ್ಡ ಕುಸಿತವಾಗಿ ಸಾಕಷ್ಟು ಅನಾಹುತಗಳು ಸಂಭವಿಸುವಂಥ ಸಾಧ್ಯತೆ ಇದೆ. ಅದಕ್ಕೂ ಮುನ್ನ ಎಚ್ಚೆತ್ತುಕೊಂಡು ಗುತ್ತಿಗೆದಾರರು ಏನು ತಂತ್ರಜ್ಞಾನವನ್ನು ಬಳಸಿ ರಸ್ತೆ ಕಾಮಗಾರಿಯನ್ನು ಮುಗಿಸ್ಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡ್ತಾ ಇರ್ತಕ್ಕಂಥದ್ದು. 90 ಡಿಗ್ರಿಯಲ್ಲಿ ರಸ್ತೆ ಪಕ್ಕದಲ್ಲಿ ಅಂದಾಜು 80ರಿಂದ 100 ಅಡಿಗಳಷ್ಟು ಗುಡ್ಡ ಬಗೆದು ಶಿರಾಡಿ ಘಾಟ್ ರಸ್ತೆಯಲ್ಲಿ ಕಾಮಗಾರಿ ಮಾಡಲಾಗುತ್ತಿದೆ. ತಡೆಗೋಡೆ ನಿರ್ಮಿಸದೆ ಕೇವಲ 5ರಿಂದ 6 ಅಡಿಗಳಷ್ಟು ಸಣ್ಣದಾದ ಗೋಡೆ ನಿರ್ಮಿಸಿ ರಸ್ತೆ ಕಾಮಗಾರಿ ಮಾಡಲಾಗ್ತಾ ಇದೆ. ಈ ಬಗ್ಗೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಗಮನಕ್ಕೆ ತಂದರೂ ಅಧಿಕಾರಿಗಳು ಕ್ಯಾರೆ ಎನ್ನುತ್ತಿಲ್ಲ. ತರಾತುರಿಯಲ್ಲಿ ಕಾಮಗಾರಿ ಪೂರ್ಣಗೊಳಿಸಲು ಗುತ್ತಿಗೆದಾರ ಮುಂದಾಗಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಹಾಗೂ ಇಂಜಿನಿಯರ್ಗಳು ಸ್ಥಳ ಪರಿಶೀಲನೆ, ರಸ್ತೆ ಗುಣಮಟ್ಟವನ್ನ ಪರೀಕ್ಷಿಸದೆ ಬೇಜವಾಬ್ದಾರಿ ಪ್ರದರ್ಶಿಸಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅದು ಈಗ ಕಾಮಗಾರಿ ನಡೆದಿರ್ತಕ್ಕಂಥದ್ದು ಮೊದಲಿಗೆ ತಗೊಳ್ಳೋದಾದರೆ ನಾವು ಈ ರಿಟರ್ನಿಂಗ್ ವಾಲ್ ಏನಿದೆ ಅದು ಅವೈಜ್ಞಾನಿಕ ಅಂದರೆ ಇದು 100ಕ್ಕೆ 100 ಅವೈಜ್ಞಾನಿಕವಾಗಿದೆ ಅಂತ ಹೇಳ್ಬೋದು. ಯಾಕೆಂದರೆ ಈಗ ಒಂದು ಭಾಗ ನಮಗೇನಿದೆ ಅದು ಅಲಂಕಾರಿಕವಾಗಿ ರಸ್ತೆಯಲ್ಲಿ ಹೋಗೋರಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆದರೆ ಅದು ಹಿಂಭಾಗ ನೋಡಿದಾಗ ನಾವು ಆ ಹಿಂಭಾಗದಲ್ಲಿ ಏನಿಲ್ಲ, ಹಾಗೆ ಮಣ್ಣು ಬಿದ್ದಿರುತ್ತೆ. ಅದಕ್ಕೆ ನೀವು ಒಂದು ಪ್ಲಾಸ್ಟಿಂಗ್ ಆಗಿರಲ್ಲ, ಏನಿಲ್ಲ. ಅದು ಮುಂದೆ ನಮಗೆ ಮಳೆ ಬಂದಾಗ ಏನಾಗುತ್ತೆ, ಮೇಲಿಂದ ಮತ್ತೆ ಪ್ರೆಷರ್ ಹೆಚ್ಚಾಗಿ ಮತ್ತೆ ರಸ್ತೆ ಬಂದಾಗ ಅಂತ ಚಾನ್ಸಸ್ಸು ತುಂಬಾ ಇರುತ್ತೆ. ಅದೇ ರೀತಿಯಾಗಿ ಈ ರಾಷ್ಟ್ರೀಯ ಹೆದ್ದಾರಿ 75 ಏನಿದೆ ಇದರಲ್ಲಿ ದಿನನಿತ್ಯ ಸಾವಿರಾರು ವಾಹನಗಳು ಓಡಾಡ್ತಾ ಇರುತ್ತೆ. ಈಗ ಅಲ್ಲಲ್ಲಿ ಅವೈಜ್ಞಾನಿಕವಾಗಿ ಈಗ ಮತ್ತೆ ಕೂಡ ಗುಡ್ಡ ಗೋರ್ತಾನೆ ಇದ್ದಾರೆ. ಅವರಿಗೆ ತುಂಬ ಸಲ ಹೇಳುವಾಗಿದೆ ಯಾವ ರೀತಿಯಾಗಿ ನಾವು ಮನವಿ ಸಲ್ಲಿಸಬೇಕು, ಎಲ್ಲ ಸಲ್ಲಿಸಾಗಿದೆ. ಆದರೂ ಯಾವುದೇ ರೀತಿಯಾದ ಕ್ರಮ ಕೈಗೊಳ್ತಾ ಇಲ್ಲ. ಗುಡ್ಡ ಬಗೆಯೋದು ಅನ್ನೋದಕ್ಕಿಂತ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಈ ಇಂಜಿನಿಯರ್ಗಳಿದಾರಲ್ಲ, ಅವರು ಮೊದಲು ಇಂಜಿನಿಯರ್ಗಳ ಅಂತೇಳಿ ಅವರ ಸರ್ಟಿಫಿಕೇಟ್ಗಳನ್ನು ನಾವು ಮೊದಲು ಪರಿಶೀಲನೆ ಮಾಡಬೇಕಾಗುತ್ತೆ. ಯಾಕಂತ ಅಂದರೆ ಒಬ್ಬ ಗಾರೆ ಮೇಸ್ತ್ರಿಗೂ ಸಹ ಗೊತ್ತು ನಮ್ಮ ಈ ಗುಡ್ಡನ 90 ಡಿಗ್ರಿಗೆ ಕಟ್ ಮಾಡಿದ್ರೆ ಕುಸಿಯುತ್ತಾ ಕುಸಿಯಲ್ವಾ ಅಂತ ಹೇಳಿ. ಯಾಕಂತ ಅಂದರೆ ಇವತ್ತು ಆ
90 ಡಿಗ್ರಿಗೆ ಕಟ್ ಮಾಡಿರೋಂತಹ ಒಂದು ಇದನ್ನು ಗುಡ್ಡಕ್ಕೆ ತಡೆಗೋಡೆನ ನಿರ್ಮಾಣ ಮಾಡಿದ್ದಾರೆ. ತಡೆಗೋಡೆ ಅಂದರೆ ಯಾವ ರೀತಿ ಬರಬೇಕು, ಅದು ರಿಟರ್ನಿಂಗ್ ವಾಲ್ ಆಗಬೇಕು, ಅದಕ್ಕೆ ಸೂಕ್ತವಾದ ಕಬ್ಬಣ ಹಾಕಿ ಸಿಮೆಂಟ್ ಹಾಕಿ ಕಟ್ಟಬೇಕು. ಇವರು ಇಲ್ಲಿ ಹೊರಗಡೆ ತಳುಕು ಒಳಗಡೆ ಹುಳುಕು ಅನ್ನೋ ರೀತಿಯಲ್ಲಿ ಅಲಂಕಾರಿಕವಾಗಿ ಮಾಡಿದ್ದಾರೆ. ನೋಡೋರ ಕಣ್ಣಿಗೆ ಯಾವ ಥರ ಅಂದರೆ ಅಬ್ಬಬ್ಬಬ್ಬ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅನ್ನೋ ಥರ ಮಾಡಿದ್ದಾರೆ. ಅದೇನು ಅಂದರೆ ಸಿಮೆಂಟು ಇಲ್ಲ, ಕಬ್ಬಣನೂ ಇಲ್ಲ, ಏನೂ ಇಲ್ಲ. ಮುಂಭಾಗದಲ್ಲಿ ಮಾತ್ರ ಡಿಸೈನ್ ಮಾಡಿ 70-80 ಅಡಿ ಹೈಟ್ ಇರುವ ಗೆರೆಗೆ ಈ ಕಲ್ಲು ಕಟ್ಟಡ ಮಾಡಿದ್ದಾರೆ. ಒಟ್ನಲ್ಲಿ ರಾಷ್ಟ್ರೀಯ ಹೆದ್ದಾರಿ 75ರ ಶಿರಾಡಿ ಘಾಟ್ ರಸ್ತೆ ಕಾಮಗಾರಿ ಆಮೆಗತಿಯಲ್ಲಿ ಸಾಗ್ತಿದ್ದು, ಈ ವರ್ಷ ಮಳೆಗಾಲ ಆರಂಭವಾಗುವ ಮುನ್ನ ಕಾಮಗಾರಿ ಮುಗಿಸಿ ಕೈ ತೊಳೆದುಕೊಳ್ಳೋಕೆ ಗುತ್ತಿಗೆದಾರ ಮುಂದಾದಂತೆ ಕಾಣ್ತಿದೆ. ಆದ್ರೆ ಮಳೆಗಾಲದಲ್ಲಿ ಕಳಪೆ ಅವೈಜ್ಞಾನಿಕ ಕಾಮಗಾರಿ ಪರಿಣಾಮವನ್ನ ವಾಹನ ಸವಾರರು ಎದುರಿಸಲೇಬೇಕು. ಕ್ಯಾಮರಾಮನ್ ನಾಗರಾಜ್ ಜೊತೆ ಶಶಿಧರ್ ಬಿಸಿ, ಪಬ್ಲಿಕ್ ಟಿವಿ, ಹಾಸನ.